ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಣ್ಣಮ್ಮ ಇಲ್ಲ ಇನ್ನೊಂದು ಈಜಿಪುರ ಹತ್ರ ಒಂದು ದೇವಸ್ಥಾನ ಇದೆ, ಎರಡರಲ್ಲೊಂದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ. ಅದಕ್ಕೆ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಅಣ್ಣಮ್ಮ ದೇವಸ್ಥಾನಕ್ಕೆ ತುಂಬ ದಿನಗಳಿಂದ ಅನ್ಕೊತಾ ಇದ್ದೀವಿ ಹೋಗೋಣ ಅಂತ. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತೀವ, ಇಲ್ಲ ಈಜಿಪುರ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಎರಡರಲ್ಲಿ ಯಾವುದಕ್ಕೆ ಹೋಗ್ತೀವಿ ಅಂತ ಆಮೇಲೆ ಹೋಗ್ತಾ ಹೇಳ್ತೀನಿ. ಬನ್ನಿ. ನಮ್ಮ ಪೂಜಾ ಬರ್ತಾ ಇಲ್ಲ, ನಮ್ಮ ಪೂಜಾಗೆ ಫುಲ್ ಬ್ಯಾಕ್ ಪೇಯ್ನ್, ಅದಕ್ಕೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್ ಪೂಜಾ. ಓಕೆ ಪೂಜಾ, ಬಾಯ್ ಪೂಜಾ. ನಮ್ಮ ಪೂಜಾ ದೆವ್ವ ಥರ ಇದ್ದಾಳಂತೆ ನೋಡಿ. ಕೂತ್ಬಿಟ್ಟು ಸ್ನಾನ ಮಾಡಿಕೊಂಡು ಕೂದಲು ಒಣಗಿಸ್ಕೊಂಡಿಲ್ಲ ಇನ್ನು. ಓಕೆ ಬಾಯ್. ಪೂಜಾ ಚಲರ ನೋಡಿ, ಎಲ್ಲರೂ ಬೈತಾ ಇದ್ದಾರೆ ನಾನು ಲೇಟ್ ಅಂತ. ಅವ್ರು ಲೇಟಾಗಿ ಬಂದ್ಬಿಟ್ಟು ಮನೇನ ಬೈತಾ ಇದ್ದಾರೆ. ನಮ್ಮ ಉಮಾ ಆಂಟಿ ಅವರು ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ಹಾಯ್. ಯಾರು ರೆಡಿ ಆಗದೆ? ಹಾಯ್ ಹೇಳು, ಹಾಯ್ ಹೇಳು. ನಮ್ಮ ಬ್ಲಾಗ್ಗೆ ಹಾಯ್ ಹೇಳು. ನಾನೇನು ರೆಡಿ ಆಗಿದ್ದೀನಿ. ರೂಪಾ ರೆಡಿ ಆಗೈತಾ? ಇನ್ನೇನು ರೂಪಾ? ಹಾಯ್. ಈಜಿಪುರ ಟೆಂಪಲ್ಗೆ ಹೋಗೋಣ ಅಂತ ಬುಕ್ ಮಾಡ್ತಾ ಇದೀವಿ, ಇನ್ನೂ ಬುಕ್ ಆಗ್ತಾ ಇಲ್ಲ. ನಮ್ಮ ಆಂಟಿ ಎಕ್ಸ್ಪ್ರೆಷನ್ ನೋಡಿ ಸ್ವಲ್ಪ. ಇಲ್ಲ, ಇದು ಕನ್ಸಿರ್ಬೋದು. ಏನೋ ಎಕ್ಸ್ಪ್ರೆಷನ್ ಕೊಡ್ತಾ ಇದೀಯ, ಅದಕ್ಕೆ ఏం చేయాల. ಫ್ರೆಂಡ್ಸ್ ನೋಡಿ, ನಾವೀಗ ಈಜಿಪುರಕ್ಕೆ ಬಂದಿದ್ದೀವಿ. ಇದು ವಿರಾಟ ವಿಶ್ವರೂಪ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಇದು ಹಾಗೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತಲೂ ಅಂತಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಈಗ ನಾವು ಹೊರಗಡೆ ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇದೇ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಹಾಗೆ ಇದು ವಿರಾಟ ವಿಶ್ವರೂಪಂ ಕ್ಷೇತ್ರಂ ಅಂತಾರೆ. ಮುಂದೆ ನೋಡ್ತಾ ಹೋಗೋಣ ಬನ್ನಿ ಹೇಗಿದೆ ದೇವಸ್ಥಾನ ಅಂತ. ನೋಡಿ, ಇದು ಬಂದು ವಿಷ್ಣು ಸ್ಟ್ಯಾಚು. ಇದು ತುಂಬ ಚೆನ್ನಾಗಿದೆ. ಇದು ಈ ದೇವಸ್ಥಾನ ಬಂದು ಈಜಿಪುರದಲ್ಲಿರೋದು. ಕೋರಮಂಗ್ಲ ಈಜಿಪುರ ಬರುತ್ತಲ್ವ, ಅಲ್ಲಿರೋದು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಆಟೋನಲ್ಲಿ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗಿದ್ದು. ಹಾಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು, ಆದರೆ ನಮಗೆ ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಫಸ್ಟು ಹೋಗ್ತಾ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನೋಡಿ, ಈ ಕಡೆ ಬಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ಗರ್ಭಗುಡಿಗಳು ಚಿಕ್ಕ ಚಿಕ್ಕದಾಗಿರುವಂಥ ಶಿವ, ಗಣೇಶ ಮತ್ತು ಇನ್ನೊಂದು ಹೆಣ್ದೇವ್ರೇನೋ ಇದೆ ಇಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿ ತುಂಬ ದೇವಸ್ಥಾನಗಳಿದೆ, ಚಿಕ್ಕ ಚಿಕ್ಕದಾಗಿರುವಂಥ ಗುಡಿಗಳು ತುಂಬ ಮಾಡಿದ್ದಾರೆ. ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಆದರೆ ಒಂದೊಂದು ಹೆಸರು ಹಾಕಿರಲಿಲ್ಲ ಅಲ್ಲಿ. ಅಮ್ಮನ ದೇವಸ್ಥಾನಗಳೆಲ್ಲ ಇದೆ. ಹಾಗೆ ನೋಡಿ, ಇದು ನಾಗರಕಲ್ಲು. ಫ್ರೆಂಡ್ಸ್ ನೋಡಿ, ಈ ದೇವಸ್ಥಾನದ ಹೆಸರು ಶ್ರೀ ವಿರಾಟ ವಿಶ್ವರೂಪ ರಾಮನಾರಾಯಣ ಕ್ಷೇತ್ರಂ, ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಂ ಅಂತ ಹಾಕಿದ್ದಾರೆ. ಹಾಗೆ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರಲ್ವ. ಇಲ್ಲಿ ಹೊರಗಡೆಯಿಂದ ಎಲ್ಲ ಥರ ವಿಡಿಯೋ ಮಾಡ್ಕೋಬೋದು, ಆದರೆ ಇಲ್ಲಿ ಕೆಳಗಡೆ ಒಂದು ರಾಮನ ದೇವಸ್ಥಾನ ಇದೆ ಒಳಗಡೆ ಗರ್ಭದ ಗುಡಿಯಲ್ಲಿ. ಅಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾವು ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ. ನೋಡಿ, ಈಗ ಒಳಗಡೆ ಗರ್ಭದ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋ ಆಗಿಲ್ಲ ಅಂತೆ. ಈಗ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ.
ನೋಡ್ರಿ ಇದೊಂದು ಅಮ್ಮನ ದೇವಸ್ಥಾನ. ಇದು ಚಿಕ್ಕದಾಗೇ ಇದೆ, ಆದರೆ ಪಕ್ಕ ಇನ್ನೊಂದಷ್ಟು ಹೆಣ್ಣು ದೇವ್ರದ್ದು ಸುತ್ತ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈಗ ನಾವು ದೇವಸ್ಥಾನದ ಹಿಂದೆ ಹೋಗ್ತಾ ಇದ್ದೀವಿ ನೋಡಿ. ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ. ಹಾಗೆ ಇದು ಇನ್ನೂ ಇಂಪ್ರೂವ್ ಮಾಡಬೇಕಂತೆ. ಇನ್ನು ಮುಂದೆ ಬೇರೆ ಬೇರೆ ಥರ ಅದಕ್ಕೆ ಒಂದು ಪ್ಲಾನಿಂಗ್ ಮಾಡಿಟ್ಟಿದ್ದಾರೆ. ಅಲ್ಲಿ ತೋರಿಸ್ತೀನಿ ಬನ್ನಿ ಮುಂದೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಇದು ಯಾವುದು ಕೃಷ್ಣ ಇರ್ಬೋದು ಅನ್ಕೋತೀನಿ. ನೋಡಿ ಕೃಷ್ಣ ತುಂಬ ಚೆನ್ನಾಗಿದೆ. ಇದು ಬೆಣ್ಣೆ ಕೃಷ್ಣ. ನೋಡಿ ಝೂಮ್ ಹಾಕಿ ತೋರಿಸ್ತೀನಿ. ನೋಡಿ ಬೆಣ್ಣೆ ಕೃಷ್ಣ ತುಂಬ ಪುಟ್ಟದಾಗಿರುವಂಥ ಕೃಷ್ಣ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಹಾಗೆ ಇನ್ನೊಂದು, ಈಗ ದೇವಸ್ಥಾನ ಒಂದು ರೌಂಡ್ ಬಂದ್ವಿ, ಈ ಥರ ಇತ್ತು. ಈಗ ನಾವು ದೇವಸ್ಥಾನದ ಹಿಂದೆಯಿಂದ ಬಂದ್ವಿ, ಒಂದು ರೌಂಡ್ ಹಾಕ್ಕೊಂಡು. ಮತ್ತೆ ಇಲ್ಲಿ ಗರ್ಭದ ಗುಡಿ ಮುಂದೆ ಇನ್ನೊಂದು ಈ ಥರ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ವಾ, ಇಲ್ಲಿ ಒಂದಷ್ಟು ದೇವ್ರನ್ನ ಇಟ್ಟು ಅಲಂಕಾರ ಮಾಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಬೋದು ಅಂತ ಇಲ್ಲಿ ಹೋದ್ವಿ. ನೋಡಿ ಇಲ್ಲಿ ಒಂದಷ್ಟು ದೇವರುಗಳಿಗೆ ಎಲ್ಲ ಅಲಂಕಾರ ಮಾಡಿದರು. ನೋಡಿ ಈ ಥರ ಇದೆ ಗರ್ಭದ ಗುಡಿ ಮುಂದೆ ಇರುವಂಥ ಇದು ದೇವಸ್ಥಾನ. ಇದು ಗರ್ಭದ ಗುಡಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ನೋಡಿ ಈ ದೇವಸ್ಥಾನದ ನಕ್ಷೆ ಈ ರೀತಿ ಇರುತ್ತೆ. ಮುಂದೆ ಈ ರೀತಿ ಮಾಡಬೇಕು ಅಂತ ಪ್ಲಾನಿಂಗಲ್ಲಿದೆಯಂತೆ. ಅದಕ್ಕೆ ಈ ಥರ ನಕ್ಷೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನ ಕಟ್ತಾ ಇದ್ದಾರೆ. ನೋಡಿ ಈ ಥರ ಬರುತ್ತಂತೆ ಮುಂದೆ. ಫ್ರೆಂಡ್ಸ್, ಹಾಗೆ ಈ ದೇವಸ್ಥಾನ ಯಾರೆಲ್ಲ ವಿಸಿಟ್ ಮಾಡಿಲ್ವೋ ಅವರೆಲ್ಲರೂ ಒಂದ್ಸರಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಬಂದು ಈಜಿಪುರದಲ್ಲಿರೋದು, ಕೋರಮಂಗ್ಲ ಹತ್ರ ಇರುವಂಥ ಈಜಿಪುರದಲ್ಲಿರುವಂಥದ್ದು. ನಮಗೆ ಬ್ಯಾಂಗ್ಳೂರು ಅಂದರೆ ನಾವಿರೋದು ಬೈಯಪ್ಪನಹಳ್ಳಿ ಅಲ್ವಾ, ಹತ್ರನೇ ಆಗುತ್ತೆ. ಹಾಗಾಗಿ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು, ಆದರೆ ಬಸ್ಸಲ್ಲಿ ನಮಗೆ ಹೇಗೆ ಹೋಗೋದು ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ನಾವು ಆಟೋನಲ್ಲಿ ಹೋದ್ವಿ. ಅಷ್ಟೊಂದೇನು ದೂರ ಅನಿಸ್ಲಿಲ್ಲ, ಹತ್ರನೇ ಅನಿಸ್ತು. ನೋಡಿ ಇದು ನೋಡಿ ಇಲ್ಲಿ ಆಮೆ ಥರ ಇದೆ. ಆಮೆ ಮೇಲೆ ವಿಷ್ಣು ದೇವ್ರನ್ನ ಸ್ಟ್ಯಾಚು ನಿಂತಿರೋ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತೆ. ತುಂಬ ದೊಡ್ಡದಾಗಿದೆ. ಇದು 108 ಅಡಿ ಅಂತೆ ವಿಷ್ಣು ಸ್ಟ್ಯಾಚು. ಇದು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೀವೇನಾದರೂ ಬಸ್ಸಲ್ಲಿ ಹೋಗಬೇಕು ಅಂದರೆ ಕೋರಮಂಗ್ಲ ಡಿಪೋ ಬರುತ್ತಲ್ವ, ಅಲ್ಲಿಗೆ ಹೋದರೆ ಬಸ್ಸಲ್ಲಿ ಕೋರಮಂಗ್ಲ ಡಿಪೋಗೆ ಹೋಗ್ಬಿಟ್ಟು ಅಲ್ಲಿಂದ ಈಜಿಪುರಗೆ ಒಂದು 10-15 ನಿಮಿಷ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಇಲ್ಲಾಂದರೆ ಹೋರ್ನ್ ವೆಹಿಕಲಲ್ಲಿ ಹೋಗ್ಬೋದು, ಇಲ್ಲಾಂದರೆ ಆಟೋ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದು ಬಂದು ಹನುಮಾನ್ ದೇವಸ್ಥಾನ. ಹಾಗೆ ರಾಘವೇಂದ್ರ ಸ್ವಾಮಿ ಮಂಟಪ ಕೂಡ ಇದೆ. ಬೃಂದಾವನ. ಇದು ಬಂದು ನವಗ್ರಹಗಳು. ನೋಡಿ ಇದು ಬಂದು ದಕ್ಷಿಣ ಮೂರ್ತಿ ದೇವಸ್ಥಾನ ಇದು. ಹಾಗೆ ಇನ್ನೊಂದು ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು, ಭೂವರಹ ಸ್ವಾಮಿ ಕೂಡ ಇದೆ ಇಲ್ಲಿ. ಭೂವರಹ ಸ್ವಾಮಿಯ ದರ್ಶನ ಕೂಡ ಮಾಡಿಕೊಂಡು ಹೋದ್ವಿ. ಹಾಗೆ ಈ ಫ್ರೆಂಡ್ಸ್, ಹಾಗೆ ನೀವು ಇಲ್ಲಿ ಗಮನಿಸ್ಬೋದು, ನಾನೊಂದು ಸ್ವಲ್ಪ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಇದು ಒಂದು ದೊಡ್ಡದಾಗಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವಾ, ಇದು ಬಂದು ದೇವ್ರನ್ನ, ಈ ವಿಗ್ರಹ ಏನಿದೆ ಸ್ಟ್ಯಾಚು, ಲಾರಿಯಲ್ಲಿ ತಗೊಂಡು ಬರ್ತಾ ಇರೋದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ. ಇದು ಫಸ್ಟು ಎಲ್ಲಿಂದ ತಗೊಂಡು ಬಂದರು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಅಲ್ಲಿ ನಾವು ಫೋಟೋ ತಗೋಬೇಕಾಗಿತ್ತು, ಫೋಟೋ ತಗೊಂಡಿಲ್ಲ. ನೋಡಿ ಈ ಥರ ಇದೆ. ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. ನೋಡಿ ಇಲ್ಲಿ ಮೇಲೆ ಜನ ಇದ್ದಾರಲ್ವ, ಅಲ್ಲಿ ಹೋಗ್ಬೋದು. ಸರಿ ಫ್ರೆಂಡ್ಸ್, ಈಗ ವಿಷ್ಣು ಸ್ಟ್ಯಾಚು ನೋಡಿಕೊಂಡು ಹಣ್ಣಮ್ಮ ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ವಿಷ್ಣು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಈಜಿಪುರದಲ್ಲಿರೋದು ಇದು. ಬಂದು ನೀವು ಒಂದ್ಸರಿ ವಿಸಿಟ್ ಮಾಡಿ. ಇವರೇ ಅಂತ ಕಟ್ಸಿರೋದು. ಸರಿ ಹೋಗೋಣ. ಈಗ ನೆಕ್ಸ್ಟು ಟೈಮ್ ಇದೆ, ಹಣ್ಣಮ್ಮ ದೇವಸ್ಥಾನ ಹೋಗೋಣ ಅಂತ. ಫ್ರೆಂಡ್ಸ್ ನೋಡಿ, ಮೇಲೆ ವಿಷ್ಣು ಪಾದ ಈ ರೀತಿ ಇರುತ್ತೆ. ಇದನ್ನು ನೋಡೋದಕ್ಕೆ ನಾವು 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಮೇಲೆ ಹೋಗಬೇಕಾಗುತ್ತೆ.
ಫ್ರೆಂಡ್ಸ್ ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನಾವು ಈಜಿಪುರದಲ್ಲಿರುವಂಥ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಬರೋವಾಗ ನಾವು ಆಟೋ ಬುಕ್ ಮಾಡ್ಕೊ ಬಂದಿದ್ವಲ್ಲ, ಈಗ ಹೋಗುವಾಗ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಫ್ರೆಂಡ್ಸ್ ನಾವೀಗ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದಿಲ್ಲ, ಒಂದು 10 ನಿಮಿಷ ಕಾಯಿದ್ವಿ. ಅದಕ್ಕೆ ಈಗ ಬಸ್ ಡಿಪೋ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಡಿಪೋ ಹತ್ರ ಬಸ್ಗಳು ಬರ್ಬೋದು ಅಂತ ಇರುತ್ತೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಎಂತ 1 ಕಿಲೋಮೀಟ್ರಾ? ಮುಮಾಂಟಿಯವರು ಲೊಕೇಶನ್ ಹಾಕ್ಸ್ಕೊಂಡು ಕೆಂಗೇರಿ ಮೋರಿ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲ್ಲ ಕೋರಮಂಗ್ಲ ಮೋರಿನ, ಇದು ಕೆಂಗೇರಿ ಮೋರಿ ಫೇಮಸ್ ಅಲ್ಲ, ಅದಕ್ಕೆ ಕೆಂಗೇರಿ ಮೋರಿ ಅಂತ ಇದ್ದೀನಿ. ವಾಸನೆ ಇರೋದಕ್ಕೆ ಆಗ್ತಾ ಇಲ್ಲ. ಅಯ್ಯಪ್ಪ ಮಾಂಟಿ, ಏನಂಟಿ ಇಂಥ ಲೊಕೇಶನ್ ಕರ್ಕೊಂಡ್ಬಿಟ್ಟೆ? ಅಯ್ಯೋ, ಬಸ್ ಡಿಪೋ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಡಿಪೋ ಸಿಕ್ಕಿಲ್ಲ. ಮೋರಿ ಪಕ್ಕದಲ್ಲಿ ಫುಲ್ ಸ್ಮೆಲ್ಲು ಕೋರಮಂಗ್ಲದಲ್ಲಿ. ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಸಿಕ್ತು ಫೈನಲಿ. ಅವಾಗಿಂದ 10 ನಿಮಿಷ ನಡೆದಿದ್ದೀವಿ ಅಲ್ಲಿಂದ, ಈಜಿಪುರದಿಂದ ಕೋರಮಂಗ್ಲವರೆಗೂ. ನೋಡಿ ಅಲ್ಲಿ ಬಸ್ ಕಾಣಿಸ್ತಾ ಇದೆ, BMTC ಬಸ್ಗಳು ಅಲ್ಲಿವರೆಗೂ ಹೋಗಬೇಕು. ಅಯ್ಯ ಅದೇನಾ ಬಸ್ ಸ್ಟ್ಯಾಂಡು? ತೆರಿಗೆ ಕಟ್ಟಬೇಕು ಅಂದರೆ ಹೋಗ್ರಿ ಕಟ್ರಿ. ಹಾಂ ಹತ್ರಿ ಎಷ್ಟೊಂದು ಬಸ್ಗಳೈತೆ, ಸಿಕ್ತಲ್ಲ. ಹತ್ರಿ ಯಾವ ಬಸ್ ಖಾಲಿದ್ರೆ ಆ ಬಸ್ ಕತ್ಬಿಡ್ರಿ. ನಾವು ಹತ್ಬೇಕಾಗಿರೋದು ಮಾರ್ಕೆಟ್ ಇಲ್ಲ ಮೆಜೆಸ್ಟಿಕ್ಕು ಅಲ್ಲ. ಮಾರ್ಕೆಟ್ ಮೆಜೆಸ್ಟಿಕ್ ಪದಮ್ಮ, ಮೆಜೆಸ್ಟಿಕ್ ಪದ ಹತ್ರ ಕದ. ನೋಡಿ ಇದೇ ಬಸ್ ಸ್ಟ್ಯಾಂಡು, KSRTCದು. KSRTC BMTC దాని అనుకుంటే బస్సులో మార్కెట్ బస్సు. మార్కెట్ బస్సు సిక్తుంది, రావాలి ఇప్పుడు. ಫ್ರೆಂಡ್ಸ್ ನಾವೀಗ ಹಲ್ಸೂರು ಬಸ್ ಹತ್ತಿದ್ದೀವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಇವತ್ತು ಕೂಡ ಆಗಿಲ್ಲ. ಅದಕ್ಕೆ ಮನೆಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಟೈಮ್ ಬೇರೆ ಆಗೋಯ್ತು. ಅದಕ್ಕೆ ಮತ್ತೆ ಇನ್ನೊಂದು ಸರಿ ಯಾವಾಗಾದರೂ ಬರೋಣ ಅಂತೇಳಿ ನಾವು ಹಲ್ಸೂರು ಬಸ್ ಹತ್ತಿದ್ವಿ. ಹಾಗೆ ಹಲ್ಸೂರಲ್ಲಿ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗ್ತೀವಿ. ಹಾಗೆ ನಾವು ಹಲ್ಸೂರಿಂದ ನಾವು ಮೆಟ್ರೋನಲ್ಲಿ ಬರ್ತೀವಿ, ಯಾಕಂದರೆ ಬೇಗ ಹೋಗ್ಬೋದಲ್ಲ ಅಂಥೇಳಿ. ಮತ್ತೆ ಬಸ್ ಅಂದರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಮೆಟ್ರೋನಲ್ಲೇ ಬರ್ತೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಇದೊಂದು ಅರ್ಜೆಂಟಾಗಿ ವರ್ಕ್ ಮಾಡೋದಿತ್ತು. ಹಾಗಾಗಿ ನೋಡಿ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ, ನೆಟ್ ಡಿಸೈನು. ಹಾಗೆ ಬ್ಯಾಕ್ ಡಿಸೈನ್ ಕೂಡ ನೆಟ್ ಡಿಸೈನೇ, ಅದು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೆಟ್ ಡಿಸೈನ್ ಬಂದಾಗ ತುಂಬ ಹುಷಾರಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೆಟ್ಟು ಮತ್ತು ಇದು ಫಸ್ಟು ಕ್ಯಾನ್ವಾಸು ಮತ್ತು ನೆಟ್ಟು, ಆಮೇಲೆ ಅದ್ರ ಮೇಲೆ ಬ್ಲೌಸ್ ಪೀಸ್ ಹಾಕಿ ಫ್ರೇಮ್ನ ಫಿಕ್ಸ್ ಮಾಡಿರ್ತೀವಿ. ನಮಗೆ ಈ ಥರ ನೆಟ್ ಡಿಸೈನ್ಸ್ ಮಾಡಬೇಕು ಅಂದರೆ ಈ ಥರ ಚಿಕ್ಕದಾಗಿರುವಂಥ ಒಂದು ಪೀಸ್ನ ಚಿಕ್ಕ ಪೀಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇದು ಓಪನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೆಟ್ಟು ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿ ಫಸ್ಟು ಒಂದು ಲೈನ್ದು ಸ್ಟಿಚ್ ಬಂದಿದೆಯಲ್ವಾ, ಇದು ನೆಟೆಡ್ ಡಿಸೈನ್ಸ್ ಮಾತ್ರನೇ ಈ ಥರ ಬರೋದು. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡಾದಮೇಲೆ ನಮಗೆ ಯಾವ ಶೇಪ್ ಇದೆಯೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ನಾನು ಎಷ್ಟು ನಿಧಾನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದೊಂದೇ ದಾರ ತೆಗೆದು. ಹಾಯ್ ಭುವಿಕಾ ನೋಡಿ ನಮ್ಮ ಭುವಿ ಬಂದಿದ್ದಾಳೆ. ಹಾಯ್ ಹೇಳು. ಹಾಯ್ ಸಾಯ್. ತಿಂಡಿ ಎತ್ಕೊಂಡ್ರಪ್ಪ.
ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಬೋರ್ ಆಗ್ತಾ ಇದ್ದಾರೆ, ಅದಕ್ಕೆ ನೋಡಿ ಗಾಡಿ ಇಲ್ಲೇ ಇದೆ. ತುಂಬ ಸೌಂಡು, ಏನು ಕೇಳಿಸಲ್ಲ, ಅದಕ್ಕೆ ಯಾವ ಲಾಗು ಮಾಡ್ತಾಯಿಲ್ಲ 3 ದಿನದಿಂದ. ಫುಲ್ ಸೌಂಡು ಮನೆಯಲ್ಲಿ, ಏನು ಮಾಡೋದಕ್ಕೆ ಆಗ್ತಾಯಿಲ್ಲ, ಕಿವಿ ಗುರ್ರಂತೈತೆ. ಇನ್ನು ಎಷ್ಟು ದಿನ ಆಗುತ್ತೆ, ಅದಕ್ಕೆ ನಾವು ಯಾವ ವೀಡಿಯೋನೂ ಮಾಡಲ್ಲ. ಓಕೆ ಭುವಿ, ಏನು ತಿಂತಾ ಇರೋದು ಭುವಿ? ಏನು ಹಾಂ ಅನಿತಾ